ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡತಿ ಪಲ್ಲವಿ ಲಾಕ್ಸ್. ಏನಪ್ಪಾ ಅಂದ್ರೆ ಇವತ್ತು ಮೀಶೋನ ಸ್ಕ್ರೋಲ್ ಮಾಡ್ತಾ ಇದ್ದೆ, ಹಬ್ಬಕ್ಕೆ ಏನಾದ್ರು ಪರ್ಚೇಸ್ ಮಾಡೋಣ ಅಂತ ಹೇಳಿ. ಆಗ ಅನ್ಸಿದ್ದೆ ಏನಪ್ಪಾ ಅಂದ್ರೆ, ನಾನು ಯಾಕೆ ಇದನ್ನ ಶೇರ್ ಮಾಡಬಾರ್ದು, ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಬೇಕು ಅಂದ್ರೆ ಪರ್ಚೇಸ್ ಮಾಡ್ತಾರಲ್ವಾ ಅಂತ ಹೇಳಿ ಅದನ್ನೇ ಒಂದು ಲಾಗ್ ತರ ಮಾಡಿದ್ದೀನಿ. ಮೀಶೋದಲ್ಲಿ ಅಫೋರ್ಡಬಲ್ ಅಲ್ಲಿ ವರಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಪ್ರಾಡಕ್ಟ್ ಸಿಗ್ತಾ ಇದೆ, ಹೇಗೆಲ್ಲ ಅದನ್ನ ಯೂಸ್ ಮಾಡ್ಕೊಳ್ಬಹುದು ಅಂತ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಅದ್ರ ಕೋಡ್ ಅನ್ನ ಮೆನ್ಷನ್ ಮಾಡಿರ್ತೀನಿ ಮೇಲೇನೆ, ಕೋಡ್ ಮತ್ತೆ ಪ್ರೈಸ್ ಅನ್ನ. ಇಂಟ್ರೆಸ್ಟ್ ಇದ್ದವರು ಹೋಗಿ ಆ ಕೋಡ್ ಹಾಕಿದ್ರೆ ಮೀಶೋದಲ್ಲಿ ನಿಮ್ಗೆ ಆ ಪ್ರಾಡಕ್ಟ್ ಕಂಪ್ಲೀಟ್ ಆಗಿ ಬರುತ್ತೆ, ನೀವು ಅದನ್ನ ಬೈ ಮಾಡ್ಬೋದು. ಮತ್ತೆ ಆಗ್ತಡ ಬನ್ನಿ ನೋಡ್ಕೊಂಡ್ ಬರೋಣ. ಮೊದಲದಾಗಿ ಇಲ್ಲಿ ಈ ರೀತಿಯ ಲಕ್ಷ್ಮಿಯ ವಿಗ್ರಹವನ್ನ ತೋರಿಸ್ತಾ ಇದ್ದೀನಿ ನೋಡಿ. ಇದಂತೂ ಕಂಪ್ಲೀಟ್ ಆಗಿ ಹೀಗೆ ರೆಡಿ ಮಾಡಿರುವಂತಹ ಸೆಟ್ಟೆ ಸಿಗ್ತಾ ಇದೆ. ಇದು ಜಸ್ಟ್ 1123 ರುಪೀಸ್ಗೆ ಈ ರೀತಿಯಾಗಿ ಅಲಂಕಾರ ಆಗಿರುವಂತ ಲಕ್ಷ್ಮಿ ವಿಗ್ರಹನೇ ಸಿಗ್ತಾ ಇದೆ. ಇದಂತೂ ಇನ್ನೂ ತುಂಬಾನೇ ಚೆನ್ನಾಗಿದೆ ನೋಡಿ. ಜಡೆ ಜೊತೆ ಹೂವು ಎಲ್ಲ ರೆಡಿ ಮಾಡಿ ಕಂಪ್ಲೀಟ್ ಆಗಿ ರೆಡಿ ಮಾಡ್ಕೊಡ್ತಾ ಇದ್ದಾರೆ. ಹಾಗೆ ಈ ಮುಖವಾಡ ನೋಡಿ, ನಮ್ಗೆ ಆ ತರದ್ದೆಲ್ಲ ಬೇಡ, ಈ ರೀತಿಯಾಗಿ ಸಿಲ್ವರ್ ಪ್ಲೇಟೆಡ್ ಇರೋ ತರ ಬೇಕು ಅಂತ ಅಂದ್ರೆ ಇದಂತೂ ಜಸ್ಟ್ 907 ಗೆನೆ ತುಂಬಾನೇ ಚೆನ್ನಾಗಿರುವಂತ ವಿಗ್ರಹ ಏನಿದೆ ಅದು ಸಿಗ್ತಾ ಇದೆ. ಮುಖವಾಡ ಏನಿದೆ ಅದು ಸಿಗ್ತಾ ಇದೆ. ಹಾಗೆ ನಾವು ಲಕ್ಷ್ಮಿ ಕೂರಿಸಿದಾಗ ಬಾಳೆ ಕಂದನ್ನಂತೂ ಹಿಟ್ಟೆ ಇಡ್ತೀವಿ. ಹಾಗೆ ಅದನ್ನ ಹಿಡೋದಕ್ಕೆ ತುಂಬಾನೇ ಹರಸಾಹಸ ಪಡ್ತಾ ಇರ್ತೀವಿ, ಹಕ್ಕಿ ಹಾಕಿಡ್ತೀವಿ, ಲೋಟದಲ್ಲಿ ಏನೇನೋ ಮಾಡ್ತಾ ಇರ್ತೀವಿ. ಅದ್ರ ಬದಲು ಜಸ್ಟ್ 162 ರುಪೀಸ್ಗೆ 4 ಪೀಸ್ ಸಿಗುತ್ತೆ. ಈ ತರ ಮಾಡಿಟ್ರೆ ತುಂಬಾ ಸಿಂಪಲ್ ಆಗಿ ಬಾಳೆಕಂದನ ನೆಡ್ಬೋದು. ಅದಾದ್ಮೇಲೆ ಲಕ್ಷ್ಮಿ ಪೂಜೆ ಅಂದ್ಮೇಲೆ ಈ ತರದ್ದೆಲ್ಲ ಇರ್ಲೇಬೇಕಲ್ವಾ. ಹೌದು, ಇದನ್ನೆಲ್ಲ ಇಟ್ರೆ ಲಕ್ಷ್ಮಿ ಅಟ್ರಾಕ್ಟ್ ಆಗ್ತಾರೆ ಅಂತ ಹೇಳ್ತಾರೆ. ಗೋಮತಿ ಚಕ್ರ, ಅರ್ಶನ ಇದೆಲ್ಲ ಇದು ಕಂಪ್ಲೀಟ್ ಸೆಟ್ ನಿಮ್ಗೆ ಸಿಗ್ತಾ ಇದೆ. ಅದಾದ ನಂತರ ಅದೆಲ್ಲ ಇಡೋದಕ್ಕೆ ಒಂದ್ ಪ್ಲೇಟ್ ಕೂಡ ಸಿಗ್ತಾ ಇದೆ 460 ರುಪೀಸ್ಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಬ್ರಾಸಲ್ ಸಿಗ್ತಾ ಇದೆ. ಹಾಗೆ ಅದರಲ್ಲಿ ಲಕ್ಷ್ಮಿಯ ಒಂದು ರಂಗೋಲಿಯನ್ನ ಬಿಡಿಸಿದ್ದಾರೆ. ಅದ್ರೊಳಗಡೆ ನಾವ್ ಇಡೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ. ಅದೆಲ್ಲ ಆಗಿ ನಾವು ಲಕ್ಷ್ಮಿ ಕೂರಿಸ್ತೀವಿ. ಆದ್ರೆ ಅದನ್ನ ಮುಂದೆ ಏನಾದ್ರು ಐಟಮ್ಸ್ ಇಟ್ಟಾಗ ಅದು ಸ್ವಲ್ಪ ಡೆಕೋರೇಟಿವ್ ಆಗಿ ಕಾಣ್ಬೇಕು ಅಂತಂದ್ರೆ ಈ ರೀತಿಯ ಪ್ಲೇಟ್ಸ್ ಅನ್ನ ಯೂಸ್ ಮಾಡಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ. 194 ರುಪೀಸ್ಗೆ 2 ಪೀಸಸ್ ಸಿಗ್ತಾ ಇದೆ. ಅದಾದ್ಮೇಲೆ ನಾವು ಇಲ್ಲಪ್ಪ ತುಂಬಾನೇ ಸಿಂಪಲ್ ಆಗಿ ಮಾಡ್ತೀವಿ, ಬ್ಲೌಸ್ ಪೀಸ್ ಅನ್ನ ಇಟ್ಟು ಜಸ್ಟ್ ಕಳ್ಸೋದಲ್ಲಿ ಮಾಡ್ತೀವಿ ಅಂತ ಅನ್ನೋರಾದ್ರೆ ಈ ರೀತಿಯ ಒಂದು ಹೂ ಮುಡ್ಸೋ ಸ್ಟ್ಯಾಂಡ್ ಅನ್ನ ಪರ್ಚೇಸ್ ಮಾಡಿದ್ರೆ ಜಸ್ಟ್ 97 ರುಪೀಸ್ಗೆ ಸಿಗತ್ತೆ. ತುಂಬಾನೇ ಸಿಂಪಲ್ ಆಗಿ ಬೇಗನೆ ಹೂವನ್ನ ಮುಡ್ಸಿ ತುಂಬಾನೇ ಚೆನ್ನಾಗಿ ಕಾಣೋ ತರ ಮಾಡ್ಬೋದು. ಹಾಗೆ ಲಕ್ಷ್ಮಿ ಕೂರಿಸ್ತಾ ಇದೀವಿ, ರಿಟರ್ನ್ ಗಿಫ್ಟ್ ಏನಪ್ಪಾ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ನೋಡಿ, ಇದಂತೂ 300 ರುಪೀಸ್ಗೆ ನಿಮ್ಗೆ 10 ಪೀಸ್ ಬ್ಲೌಸ್ ಪೀಸಸ್ ಸಿಗ್ತಾ ಇದೆ. ಹಾಗೆ 12 ಪೀಸ್ ಸಿಗೋದು ಇದೆ. ಹಾಗೆ ಕೋಂಬೋ ಸೆಟ್ ಕೂಡ ಸಿಗ್ತಾ ಇದೆ. ತುಂಬಾನೇ ಚೆನ್ನಾಗಿದೆ, ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ನೀವು ರಿಟರ್ನ್ ಗಿಫ್ಟ್ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಈ ತರ ಬ್ಲೌಸ್ ಪೀಸ್ ಅನ್ನೇ ಕೊಡ್ಬೇಕು ಅಂತ ಅದು ಮಸ್ಟ್ ಬೈ ಅಂತಾನೆ ಹೇಳ್ಬೋದು. ಹಾಗೆ ನಾವು ಬ್ಲೌಸ್ ಪೀಸ್ ಏನು ಕೊಡಲ್ಲ, ಬೇರೆ ಡಿಫ್ರೆಂಟ್ ಆಗಿ ಏನಾದ್ರು ಕೊಡೋಣ ಅಂತ ಅನ್ನೋರು ಈ ರೀತಿ ಕ್ಯಾಂಡಲ್ಸ್ ನ ನೀವು ಪ್ಲಾನ್ ಮಾಡ್ಬೋದು. 137 ರುಪೀಸ್ಗೆ 1 ಪೀಸ್ ಸಿಗ್ತಾ ಇದೆ ಲೋಟಸ್ ಡಿಸೈನ್ ಅಲ್ಲಿ. ಹಾಗೆ ಇದು ಈ ತರದ್ದು ಕೂಡ ಸಿಗ್ತಾ ಇದೆ ನಿಮ್ಗೆ. ಇದು 133 ರುಪೀಸ್ಗೆ 10 ಪೀಸ್ ಆರ್ 12 ಪೀಸ್ ಈ ರೀತಿಯಾಗಿ ಸಿಗ್ತಾ ಇದೆ. ತುಂಬಾನೇ ಚೆನ್ನಾಗಿರುತ್ತೆ. ರಿಟರ್ನ್ ಗಿಫ್ಟ್ಗೆ ಒಂಥರ ಡಿಫ್ರೆಂಟ್ ಸ್ಟೈಲ್ ಆಫ್ ರಿಟರ್ನ್ ಗಿಫ್ಟ್ ಆಗುತ್ತೆ ಇದಂತೂ. ಹಾಗೆ ನಾವು ಲಕ್ಷ್ಮಿ ಕೂರಿಸ್ತಾ ಇದೀವಿ, ಅದ್ರ ಬ್ಯಾಕ್ ಗ್ರೌಂಡ್ ಏನು ಡಿಸೈನ್ ಮಾಡ್ಸಕ್ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಮಸ್ಟ್ ಬೈ ಅಂತಾನೆ ಹೇಳ್ಬೋದು. ಜಸ್ಟ್ 247 ರುಪೀಸ್ಗೆ ಈ ಬ್ಯಾಕ್ ಡ್ರಾಪ್ ಕ್ಲಾತ್ ಏನಿದೆ ಅದು ಸಿಗ್ತಾ ಇದೆ. ನೀವು ಜಸ್ಟ್ ಲಕ್ಷ್ಮಿ ಕೂರ್ಸೋದಿಕ್ಕೆಲ್ಲ ಯಾವುದೇ ಒಂದು ಗಣೇಶನ ಹಬ್ಬ, ಗೌರಿ ಹಬ್ಬ, ಯಾವುದೇ ಹಬ್ಬಕ್ಕೂ ಇದನ್ನ ಯೂಸ್ ಮಾಡಬಹುದು. ಹಾಗೆ ಮನೇಲಿ ಪರ್ಸನಲ್ ಏನಾದ್ರು ಫಂಕ್ಷನ್ಸ್ ಇದ್ರೂ ಯೂಸ್ ಮಾಡಬಹುದು. ಹಾಗೆ ಇದನ್ನ ನೋಡಿ, ಇದಂತೂ ಲಕ್ಷ್ಮಿ ಕೂರ್ಸೋದಿಕ್ಕಂತೂ ಸಿಕ್ಕಾಪಟ್ಟೆ ಗ್ರಾಂಡ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು. ನನ್ಗಂತೂ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು. ಜಸ್ಟ್ 250 ರುಪೀಸ್ಗೆ ಇಷ್ಟು ಗ್ರಾಂಡ್ ಆಗಿರೋ ಬ್ಯಾಕ್ ಡ್ರಾಪ್ ಕವರ್ ಸಿಗ್ತಾ ಇದೆ ಅಂದ್ರೆ ಮಸ್ಟ್ ಬೈ ಅಲ್ವಾ. ತುಂಬಾನೇ ಚೆನ್ನಾಗಿದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಲ್ಲಿ ತೋರಿಸ್ತಿರೋ ಅಂತ S1009737990 ಆ ಕೋಡ್ ನ ಮೀಶೋದಲ್ಲಿ ಹಾಕಿದ್ರೆ ಆ ಪ್ರಾಡಕ್ಟ್ ನಿಮ್ಗೆ ತೋರಿಸುತ್ತೆ, ಪರ್ಚೇಸ್ ಮಾಡ್ಬೋದು. ಇದಂತ ನೋಡಿ ಲಕ್ಷ್ಮಿ ಕೂರ್ಸೋದಿಕ್ಕೆ ಮಣೆ, ಅದ್ರಲ್ಲೇ ಅಷ್ಟೇ ಲಕ್ಷ್ಮೀಂದಳ ಪತ್ರ ಏನಿದೆ ರಂಗೋಲಿ ತುಂಬಾನೇ ಚೆನ್ನಾಗಿದೆ. ಅದ್ರ ಮೇಲೆ ರಂಗೋಲಿ ಬಿಡಿಸಿ ಲಕ್ಷ್ಮಿನ ಕೂರಿಸ್ಬೋದು. ಹಾಗೆ ನಾವೆಲ್ಲ ಅಲಂಕಾರ ಮಾಡಿರ್ತೀವಿ, ಕಿರೀಟ ಒಂದ್ ಇಟ್ರೆ ಸೇಮ್ ದೇವಸ್ಥಾನದಲ್ಲಿ ಕೂತಿರೋ ಅಂತ ಲಕ್ಷ್ಮಿ ತರಾನೇ ಕಾಣ್ತಾರಲ್ವಾ ನಮ್ ಲಕ್ಷ್ಮಿ. ಹಾಗಾಗಿ ಈ ಕಿರೀಟ ಅಂತೂ ಮಸ್ಟ್ ಬೈ ಅಂತಾನೆ ಹೇಳ್ಬೋದು. ಸೂಪರ್ ಆಗಿ ಕಾಣುತ್ತೆ ನಾವು ಲಕ್ಷ್ಮಿನ ಕೂರಿಸಿದಾಗ ಇದನ್ನ ಹಾಕೋದ್ರಿಂದ. ಜಸ್ಟ್ 11118 ಗೆನೆ ಸಿಗ್ತಾ ಇದೆ. ತುಂಬಾನೇ ಗ್ರಾಂಡ್ ಆಗಿ ಚೆನ್ನಾಗಿ ಕಾಣ್ಬೇಕು ಅಂದ್ರೆ ಈ ಕಿರೀಟನ ಬೈ ಮಾಡಿ. ಇದಿಷ್ಟ ನೋಡಿದ್ರಲ್ಲ ಫ್ರೆಂಡ್ಸ್, ನಾವಂತೂ ಈ ರೀತಿಯಾಗಿ ಗ್ರಾಂಡ್ ಆಗೆಲ್ಲ ಮಾಡಕ್ ಆಗಲ್ಲ. ಬಟ್ ಇರೋದನ್ನ ಯೂಸ್ ಮಾಡ್ಕೊಂಡು ಅಫೋರ್ಡಬಲ್ ಪ್ರೈಸ್ ಅಲ್ಲೇನೆ ತುಂಬಾನೇ ಚೆನ್ನಾಗಿ ಕಾಣ್ಬೇಕು ನಮ್ಮನೆ ಲಕ್ಷ್ಮಿ ಅಂತ ಅಂದ್ರೆ ಅಲ್ಲಿ ತೋರಿಸಿರುವಂತ ಎಲ್ಲ ಪ್ರಾಡಕ್ಟ್ಸ್ ನೀವು ಬೈ ಮಾಡಿದ್ರೆ
ಸೂಪರ್ ಆಗಿ ಕಾಣುತ್ತೆ. ಹಾಗೆ ವರಲಕ್ಷ್ಮಿ ಹಬ್ಬ ಅಂತ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡಿದೀರಾ ಅನ್ನೋ ತರ ಫೀಲ್ ಕೂಡ ಕೊಡುತ್ತೆ. ಸೊ ತುಂಬಾನೇ ಅಫೋರ್ಡಬಲ್ ಆಗಿ ಹಾಗೆ ಗ್ರ್ಯಾಂಡ್ ಲುಕ್ ಕೊಡೋ ಅಂತ ಪ್ರಾಡಕ್ಟ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಅಲ್ಲಿ ಎಸ್ ಅನ್ನೋ ಕೋಡ್ ನ ಬಳಸಿದೀನಲ್ವಾ, ಅದನ್ನ ನೀವು ಮೀಶೋದಲ್ಲಿ ಹೋಗಿ ಹಾಕಿದ್ರೆ ಕಂಪ್ಲೀಟ್ ಆ ಪ್ರಾಡಕ್ಟ್ ಡೀಟೇಲ್ಸ್ ಏನಿದೆ ಎಲ್ಲ ಬರುತ್ತೆ. ಪರ್ಚೇಸ್ ಮಾಡೋರು ಮಾಡ್ಬೋದು. ಅದಕ್ಕೆ ರಿಲೇಟೆಡ್ ಆಗಿರುವಂತ ಐಟಮ್ಸ್ ಕೂಡ ಶೋ ಆಗುತ್ತೆ. ಇದು ಬಿಟ್ಟು ಬೇರೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಅದು ಕೂಡ ಪರ್ಚೇಸ್ ಮಾಡ್ಬೋದು. ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಅದೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ ನ ಹೀಗೆ ಎಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗ್ ಸಿಗೋಣ.